जिंदाबाद जिंदाबाद जातिवादी कोमुवादी चलवादी नारायण स्वामी जातिवादी कोमुवादी चलवादी नारायण स्वामी नारायण स्वामी ಸಂಸ್ಥೆ ಸಾಗರ್ ಬಾಜಿ ಹೋರಾಟವನ್ನು ಕರ್ನಾಟಕ ಇದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಬಳಿಕ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವತ್ತು ಸಂವಿಧಾನಬದ್ಧವಾದ ಅಪಾಟ ಸಂವಿಧಾನದ ಬಗ್ಗೆ ಆಳವಾಗಿ ವಿಚಾರ ಮಾಡಿ ದಲಿತರ ಧ್ವನಿಯಾಗಿ ಶೋಷಿತ ವರ್ಗದ ಧ್ವನಿಯಾಗಿ ಸಂವಿಧಾನದ ಮೂಲ ಆಶಯನ ಸದನದಲ್ಲಿ ಪಾರ್ಲಿಮೆಂಟ್ದಾಗ ಕ್ವಶನ್ ಮಾಡಿ ಮೋದಿಯವರಿಗೆ ಕ್ವಶನ್ ಮಾಡುವಂಥ ದಲಿತರ ಸಮಸ್ಯೆಗಳನ್ನು ತೆಗೆದುಕೊಂಡ ಸಾವಿರಾರು ಸಮಸ್ಯೆಗಳನ್ನು ಒಂದು ಶಿವಮೊಗ್ಗರ್ಜನೆ ಮಾಡಿದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ವಿರೋಧ ಪಕ್ಷದ ಸರ್ಕಾರಕ್ಕೆ ಇವತ್ತು ಸಿಂಹ ಸ್ವಪ್ನವನ್ನು ಮಾಡಿದಂಥ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಇವತ್ತು ನಮ್ಮ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕ ಬಿಜೆಪಿ ವಿರೋಧ ಪಕ್ಷದ ನಾಯಕ ಇವರೆಲ್ಲರೂ ಕೂಡ್ಕೊಂಡ ಇವತ್ತು ನಮ್ಮವರಿಂದ ತೊಗರಿ ಜಾಡಿಸುವಂಥ ಹುನ್ನಾರದಿಂದ ನಾರಾಯಣ ಸ್ವಾಮಿ ಅವ್ರನ್ನ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಇದು ಅವಹೇಳನ ಮಾತುಗಳನ್ನು ಮಾಡುವುದು ನಾಯಿಗಳನ್ನು ಮಾಡುವುದು ಇದು ಸಂವಿಧಾನವಾದಂಥ ದಲಿತರಿಗೆ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೆ ಸಂವಿಧಾನ ವಿರೋಧವಾಗಿದೆ. ಬಿಜೆಪಿ ಬಂದ ಬಳಿಕ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, RSS ಅವರು ಈ ಕುತಂತ್ರವನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಎಂದೂ ಸಹಿಸುವುದಿಲ್ಲ. ಇವತ್ತು ನಾರಾಯಣ ಸ್ವಾಮಿ ಅವ್ರನ್ನ ಮುಂದೆ ಮಾಡಿ ಮುಂದೆ ಮಾಡಿ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಅವರ ಕುತಂತ್ರಕ್ಕೆ ನಾವು ಬಲಿ ಆಗುವುದಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನು ಅವಹೇಳನ ಮಾಡಿದಾರಂದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂರಿನಿಂದ ಖಂಡಿಸ್ತೀವಿ. ಮತ್ತು ನಾವು ಯಾವಾಗಲೂ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳ ಪರವಾಗಿರ್ತೀವಿ. ಏನಾದರೂ ಅದು ರಾಜ್ಯದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥದ್ದು ಎಚ್ಚರಿಕೆ ಮಾತನ್ನು ವಹಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನದಾಳ ಸ್ಮರಿಸುತ್ತಾ ಇವತ್ತು ಕೋಮುವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರೆದಂಥ ಸಂವಿಧಾನದ ತತ್ವ ಸಿದ್ಧಾಂತಗಳ ಮೇಲೆ ಈ ದೇಶದಲ್ಲಿ ಯಾರಾದರೂ ಇವತ್ತು ಆ ಒಂದು ವ್ಯವಸ್ಥೆಯಲ್ಲಿ ಆ ಸಂವಿಧಾನ ವಿಚಾರದಲ್ಲಿ ಈ ದೇಶಕ್ಕೆ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಆ ವಿಷಯಗಳನ್ನು ಮಂಡಿಸಲು ಮತ್ತು ವಿಚಾರಗಳನ್ನು ತಿಳಿಸಲು ಈ ದೇಶದ ಏಕಾಏಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎತ್ತಿ ಹಿಡಿದಂಥ ನಮ್ಮ ರಾಜ್ಯದ ಇವರು ನಾರಾಯಣ ಸ್ವಾಮಿ ಅವರು ನಮ್ಮ ಸಂವಿಧಾನದ ವಾದವನ್ನು ಮಂಡಿಸುತ್ತಾ ವಿಧಾನಸೌಧದಲ್ಲಿ ಎಲ್ಲ ಇವತ್ತು ಮೋದಿಯವರ ಎಲ್ಲ ಸಾಧನೆಗಳಿಗೆ ಅದಕ್ಕೆ ಸಿಂಹ ಸ್ವಪ್ನಾಗಿ ದಲಿತರ ವಿರೋಧಿಯಾದಂಥ ಬಿಜೆಪಿ ಮತ್ತು RSS ಬಜರಂಗ ದಳ ಇವರೆಲ್ಲರೂ ಇವತ್ತು ಎಲ್ಲರಿಗೆ ಸಿಂಹ ಸ್ವಪ್ನಾದಂಥ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಇವತ್ತು ನಾರಾಯಣ ಸ್ವಾಮಿ ಅವರು ಅವರ ವಿರುದ್ಧ ನಮ್ಮವರ ವಿರುದ್ಧ ಎಬ್ಬಿಸಿ ಇಂಥ ಅವಹೇಳನಕಾರವಾದಂಥ ಮಾತುಗಳನ್ನ ಆಡಿದ್ದು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂರಿನಿಂದ ನಾವು ಖಂಡಿಸ್ತಾ ಇದ್ದೀವಿ. ಆಯ್ತು ಸರ್ ಆಯ್ತು ಹೆಸರು ರಮೇಶ್ ಹಾಸಂಗಿ, ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರು. ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯದ ಏನು ಒಂದು ಅಂಬೇಡ್ಕರ್ ತತ್ವ ಸಿದ್ಧಾಂತ ಮತ್ತು ಬಸವಣ್ಣವರ ತತ್ವ ಸಿದ್ಧಾಂತ, ಬುದ್ಧನ ತತ್ವ ಸಿದ್ಧಾಂತಗಳ ಮೇಲೆ ಈ ರಾಜ್ಯದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಶೋಷಿತ ವರ್ಗಗಳಿಗೆ ಧ್ವನಿಯಾಗಿ ಈ ರಾಜ್ಯದಲ್ಲಿ ಸಂವಿಧಾನ ಹಕ್ಕಿಗಾಗಿ ಹೋರಾಟವನ್ನು ಮಾಡುತ್ತಾ ಬಂದಿರುವ ರಾಜ್ಯದ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಅವಹೇಳನಕಾರಿ ಮಾತನಾಡಿದಂಥ ನಾರಾಯಣ ಚಲವಾದಿ ಸ್ವಾಮೀಜಿಯವರ ವಿರುದ್ಧ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ
ಉಗ್ರವಾದಂಥ ಒಂದು ಹೋರಾಟ ಮುಖಾಂತರ ಖಂಡನೆ ಕೂಡ ಮಾಡ್ತಾ ಇದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಮತ್ತು ಈ ರಾಜ್ಯದ ಏನು ದಲಿತ ಮತ್ತು ವಿಚಾರವಂತರಿಗೆ ಅವಮಾನ ಮಾಡುವಂಥ ಹೇಳಿಕೆ ಕೂಡ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಈ ರಾಜ್ಯದ ಏನು ಒಂದು ಸದಸ್ಯತ್ವ ಇದೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಈ ಒಂದು ಸ್ಥಾನಕ್ಕೆ ಅವರು ಯೋಗ್ಯರ ಅಲ್ಲ ಅಂತ ಕೂಡ ನಾವು ಆಗ್ರಹ ಕೂಡ ಪಡಿಸ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬೇಕು. ವಜಾಗೊಳಿಸೇ ಇದ್ದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟ ಹಾಕಿ ಈ ಒಂದು BJP ಸರ್ಕಾರಕ್ಕೆ ಮತ್ತು ಕೇಂದ್ರದ ಏನು RSS ಮತ್ತು BJP ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿನಾಯಕ್ ಗುಣಸಾಗರ್, DSS ಬೆಳಗಾವಿ ವಿಭಾಗೀಯ ಸಂಚಾಲಕರು. ಏನು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸಿ ಮಾತನಾಡಿದಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರನ್ನು ಅವರ ಸದಸ್ಯತ್ವವನ್ನು ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಬಹುಶಃ ಚಲವಾದಿ ನಾರಾಯಣ ಸ್ವಾಮಿಯವರು ಒಂದು ವಿಚಾರವನ್ನು ಮರೆತಿದ್ದಾರೆ. ಅವರು ಏನೋ ಈ ರಾಜ್ಯದಲ್ಲಿ ಒಂದು ಅಂಬೇಡ್ಕರ್ವಾದಿಗಳಿಗೆ ಅಂಬೇಡ್ಕರ್ ವಿಚಾರವನ್ನು ಮತ್ತು ಈ ರಾಜ್ಯದ ಶೋಷಿತ ಸಮುದಾಯದ ಬಗ್ಗೆ ಒಂದು ಅಪಾರವಾದ ಕಾಳಜಿ ಇರತಕ್ಕಂಥ ಖರ್ಗೆಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಶೋಭೆ ತರತಕ್ಕಂಥ ಮಾತಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ತೇವೆ. ಅದ್ರ ಜೊತೆಗೇ ನಾರಾಯಣ ಸ್ವಾಮಿಯವರು ಏನು RSSನ ಗುಲಾಮರವರು ಇವತ್ತು RSSನ ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ಇವತ್ತಿನ ವಿಧಾನ ಪರಿಷತ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡು ಹೋಗ್ತವರು. ಇಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ದಲಿತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತದೆ. ಹೀಗಾಗಿ ಇವರು ಒಂದು ದಲಿತರ ಪಟ್ಟಿಯಲ್ಲಿ ಹುಟ್ಟಿದ್ದೇ ಒಂದು ಕಳಂಕ ಅಂತಕ್ಕಂಥ ಮಾತನ್ನು ಹೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸರಿ. ಇವತ್ತು ಪ್ರತಿಭಟನೆ ಮಾಡತ್ರಿ, ಇದು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಐತೆ ಬಿಜಾಪುರ ಜಿಲ್ಲೆಗೆ? ಇಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ. ಮುಂಬರುವ ದಿನಗಳಲ್ಲಿ ರಾಜ್ಯದಂತ ಪ್ರತಿಭಟನೆ ಮಾಡ್ತೀವಿ. ಹೆಸರು ಸರ್? ಅಶೋಕ್ ಚಲವಾದಿ, ಜಿಲ್ಲಾ ಸಂಚಾಲಕ. ನಾವೆಲ್ಲರೂ ಇವತ್ತಿನ ದಿವಸ ಏನು ಇಡೀ ಕರ್ನಾಟಕದಾದಂಥ ತಮ್ಮನ್ನು ಒಂದು ವಿಚಾರಕ್ಕೆ ಒಂದು ಪೆಟ್ಟು ಬೀಳ್ತಕ್ಕಂಥ ಸಂದರ್ಭದಲ್ಲಿ, ದಲಿತರಿಗೆ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಮತ್ತನ್ನು ನಾವು ನಿಮ್ಮನ್ನು ಬಂಧಿಸಲಿಕ್ಕೆ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಬಂಧಿಸಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸಿ, ಬಹುಶಃ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ಕೊತೇವೆ. ತೀವ್ರವಾಗಿ ಕೂಡಲೇ ಅವರನ್ನು ಸದಸ್ಯತ್ವದಿಂದ ರದ್ದು ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಲಿತ ಸಂಘರ್ಷ ಸಮಿತಿಯ ಹಿರಿಯರಾದಂಥ ರಾಜ್ಯ ಸಂಘಟನಾ ಸಂಚಾಲಕರಾದ ಶಾಸನ ಸಾಹೇಬರು, ಗುಣಸಾಗರ್ ಅವರು, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಿನ್ವಾರ್ ಅವರಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್. ಇವತ್ತು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಮೇಶ್ ಹಾಸಂಗಿ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಇನ್ನೋರ್ವ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ವಿನಾಯಕ್ ಗುಣಸಾಗರ್ ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅಶೋಕ್ ಚಲವಾದಿ ಸರ್ ಅವರೇ ಹಾಗೂ ಪರಶುರಾಮ್ ದಿಂಡ್ವಾರ್ ಅವರೇ, ರಾಜ್ಕುಮಾರ್ ಶಿಂಗೇರಿ ಅವರೇ, ವೀರಪ್ಪ ಕಟ್ಟಿಮನಿಯವರೇ, ಸಾಯಿನಾಥ್ ಅವರೇ ಹಾಗೂ ಅವರಿವರೆನ್ನದೇ ಎಲ್ಲ ನನ್ನ ದಲಿತ ಹೋರಾಟಗಾರರೇ, ದಲಿತ ಸಂಘರ್ಷ ಸಮಿತಿ ಎಲ್ಲ ಯುವ ಮಿತ್ರರೇ, ಇವತ್ತು BJPಯಲ್ಲಿರ್ತಕ್ಕಂಥ ಗಂಜಿ ಗಿರಾಕಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರವಾದಗಳನ್ನು ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮಹಾನಾಯಕರನ್ನು ಇವತ್ತು ನಾಯಿಗೆ ಹೋಲಿಸ್ತಕ್ಕಂಥ ಏನು ಗಂಜಿ ಗಿರಾಕಿಗಳನ್ನು ನಾವಿವತ್ತು
ಬಿಜಾಪುರ ಮತ್ತು ಗುಲ್ಬರ್ಗಾ ಭಾಗಗಳಲ್ಲಿ ಅವರನ್ನ ನರಿ ಬುದ್ಧಿಗೆ ಹೋಲಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ಗುಳ್ಳೆ ನರಿಗೆ ಅಂತೇಳಿ ಬಂದು ಇವತ್ತು ಖರ್ಗೆ ಸಾಹೇಬ್ರನ್ನ ಖರ್ಗೆ ಕುಟುಂಬಕ್ಕನ್ನು ವೈಯಕ್ತಿಕವಾಗಿ ಅವರ ಚಾರಿತ್ರ್ಯ ಹರಣವನ್ನು ಮಾಡತಕ್ಕಂಥ ಕೆಲಸ ಇವತ್ತು ಗುಳ್ಳೆ ನರಿ ಅಂತ ಏನು ಛಲವಾದಿ ನಾರಾಯಣ ಸ್ವಾಮಿ ಇವತ್ತು ಏನಪ್ಪ ಅಂದ್ರೆ ನಾಯಿಗೆ ಹೋಲ್ತಾ ಇದೆ, ನಾಯಿಯಂತೆ ಹೊಗಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಡಖಂಡಿತವಾಗಿ ಖಂಡಿಸ್ತಾ ಇದೆ ಬಂಧುಗಳೇ. ಯಾಕಪ್ಪ ಅಂತಂದರೆ ಇವತ್ತು ಏನು ಹಾನಿ ನಡೀತಾ ಇದೆ, ಶ್ವಾನಗಳು ಬಗಳುತ್ತವೆ ಅಂತಂದರೆ ಇದು ನಾಯಿ ಇದ್ದಂಗಿದು. ಯಾವುದು ಛಲವಾದಿ ನಾರಾಯಣ ಸ್ವಾಮಿ ಮೊದಲ ಖರ್ಗೆ ಸಾಹೇಬ್ರ ಕುಟುಂಬದ ಬಾಗಿಲಿಗೆ ನಿಂತು ಸಾಹೇಬ್ರೆ ನನಗೇನಾದರೂ ಮಾಡ್ರಿ, ನನಗೆ ಭಿಕ್ಷೆ ಕೊಡ್ರಿ ಅಂತೇಳಿ ಸಾಹೇಬ್ರು ಬೂಟ್ನೆಕ್ತಿತ್ತು. ಈಗ ಅಲ್ಲಿ ಹೋಗಿ ಇವತ್ತು ಏನು ವಿರೋಧ ಪಕ್ಷದ ಸ್ಥಾನವನ್ನು ಕೊಟ್ಟು ಒಂದು MLC ಮಾಡಿರೋ ಒಂದು ಬಳಿಕ ಇದು ಒಳ್ಳೆ ಏನಪ್ಪ ತಂದೆಗೆ ಗುರು ಅಂತಂದ್ರೆ ಇದು ಎಂಥ ನಾಲ್ಕು ಇರ್ಬೇಕಂತಕ್ಕಂಥದ್ದನ್ನು ನಾವು ಎತ್ತರಕ್ಕೆ ಹೋಗ್ಬೇಕಾಗಿದೆ. ನೀನು ರಾಜಕಾರಣಿ ಮಾಡಲಿಕ್ಕೆ ನಾವೇನು ಅಭ್ಯಂತರ ಇಲ್ಲ. ನಾರಾಯಣ ಸ್ವಾಮಿ ಅವರೇ, ನೀವು ರಾಜಕಾರಣ ಮಾಡ್ರಿ, ಬೇಡ ಅನ್ನಲ್ಲ. ಆದರೆ ಒಬ್ಬ ಕುಟುಂಬಕ್ಕೆ ಒಂದು ಬುದ್ಧ ಬಸವ ಅಂಬೇಡ್ಕರ್ ವಿಚಾರವಾದಿಗಳ ಕುಟುಂಬಕ್ಕೆ ನೀವು ವೈಯಕ್ತಿಕವಾಗಿ ಚಾರಿತ್ರ್ಯ ಮಾಡ್ಲಕ್ಕಂದ್ರೆ ನೀವು ಎಲ್ಲಿರ್ತೀರಿ ಅಲ್ಲೇ ಬಂದು ನಾವೆಲ್ಲ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಕಲ್ಲು ತೊಂದು ಏನಪ್ಪ ಒಂದು ಕಲ್ಲಿನ ಸೇವೆ ಮಾಡ್ಬೇಕಾಗ್ತದೆ ಅಂತೇಳಿ ಇವತ್ತು ನಾವು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನಾನು ಈ ರಾಜ್ಯದಲ್ಲಿ ಇವತ್ತಿನಿಂದ ಬಿಜಾಪುರ ಜಿಲ್ಲೆಯಿಂದ ಜಿಲ್ಲಾ ಪದಾಧಿಕಾರಿಗಳು ಸೇರಿ ಪ್ರಾರಂಭವಾಯಿತು. ನಾಳೆಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ಹೋರಾಟ ಇರ್ತದೆ. ನಾರಾಯಣ ಸ್ವಾಮಿ, ನೀನು ಒಬ್ಬ ಚಡ್ಡಿ ಹೊತ್ತ ವ್ಯಕ್ತಿ, ಕೋಮುವಾದಿ, ಜಾತಿವಾದಿ. ನಾನು ದಲಿತ ಅಂತ ಹೇಳ್ತಾ ಇದೆಯಲ್ಲ, ನೀನು ದಲಿತ ಅಲ್ಲ, ಕ್ರೈಸ್ತ ಧರ್ಮದ ವ್ಯಕ್ತಿ. ನೀನು ಮತಾಂತರಗೊಂಡು ಅವರು ಗ್ರಾಮದಲ್ಲಿನೇ ಒಂದು ಕ್ರೈಸ್ತದ ಚರ್ಚನ್ನು ಕಟ್ಟಿದ್ದಾನೆ. ಬೇಕಾದರೆ ಹೋಗಿ ನೋಡಿ, ಬಂದಾಗ ನೀವು ಮಾಧ್ಯಮದವರು ಪ್ರಶ್ನೆ ಮಾಡಿ. ಕೋಲಾರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದಲ್ಲಿ, ತಂದೆ ಸ್ವಂತ ಗ್ರಾಮದಲ್ಲಿ ಚರ್ಚನ್ನು ಕಟ್ಟಿದ್ದಾನೆ ಅವನು. ಈ ಬಿಜೆಪಿಯ ಕುತಂತ್ರ ನಾಯಿಗಳು, RSSನ ಚಡ್ಡಿಗಳು ಇಂಥ ನಾಯಿಯನ್ನು ತೆಗೆದುಕೊಂಡು ಬಂದು ಬುದ್ಧಿಜೀವಿಗಳು, ವಿಚಾರವಂತರ ವಿರುದ್ಧ ಬಗಳಕ್ಕೆ ಚಾಲು ಮಾಡಿಸಿದ್ದಾರೆ ಈ ನಾರಾಯಣ ಪ್ಲಸ್ ನಾಯಿಯನ್ನ. ಹೀಗಾಗಿ ಇವತ್ತು ನಾವು ಖಂಡಿತವಾಗಿ ಹೇಳ್ತಾ ಇದ್ದೇವೆ, ನಾರಾಯಣ ಸ್ವಾಮಿ ನಿನ್ನ ನಾಲಿಗೆಯನ್ನು ಬದಲು ಮಾಡ್ಕೋದೇ ಇದ್ದರೆ ನಿನಗೆ ನಾವೇನು ಮಾಡಲ್ಲ, ಬುದ್ಧಿ ಕಲಿಸಕ್ಕೆ ಹೋರಾಟನ ಪ್ರಾರಂಭ ಮಾಡ್ತೇವೆ ವಿನಃ ನಿನ್ನ ಬುದ್ಧಿ ಬರೋವರೆಗಿನ ಹೋರಾಟ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ಜೈವನ್ಮಗಳನ್ನು ಸಲ್ಲಿಸಿ ನನಗೂ 4 ಮಾತುಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿರುವ ಪ್ರಶ್ನಿಸುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರಿಗೆ ಬಿಸಿ ತುಪ್ಪವಾಗಿದ್ದಾರೆ. ಅದನ್ನು ಸಹಿಸಲಾಗದೆ ಬಿಜೆಪಿ ಮುಖಂಡರು ಅವರ ವಿರುದ್ಧ ಕುತಂತ್ರ ರೂಪಿಸಿದ್ದಾರೆ. ಬಿಜೆಪಿ ರಾಜ್ಯ ಮುಖಂಡರು ಖರ್ಗೆ ಅವರನ್ನು ಗುರಿಯಾಗಿಸಿ ದಲಿತ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ಮಾಡಿದರೆ ಬಿಜೆಪಿ ಇವರನ್ನು ವಿರೋಧ ರಾಜ್ಯಾದ್ಯಂತ ಪ್ರತಿಭಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡಬೇಕಾಗುತ್ತದೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಹಲವು ವರ್ಷ ಖರ್ಗೆ ಅವರ ಮನೆ ಬಾಗಿರುವುದು ಮರ್ತಿದ್ದಾರೆ. ಇದೀಗ ಬಿಜೆಪಿ ಹೋಗಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾರಾಯಣ ಸ್ವಾಮಿ ಅವರು ತತ್ವ ಭ್ರಷ್ಟರಾಗಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಮಾತನಾಡುವ ನೈತಿಕತೆ ಕಳೆದುಕೊಂಡಿದ್ದಾರೆ. ಅವರು ಪದೇ ಒಬ್ಬ ದಲಿತ ನಾಯಕ ವಿರುದ್ಧ ತಮ್ಮ ಮನಸ್ಸು ಬಾಯಿಯಿಂದ ಕೆಟ್ಟ ಪದಗಳನ್ನು ಮಾತನಾಡುವುದು ಅವರ ಜನತೆಯನ್ನು ಮೀರುತ್ತದೆ. ಹೀಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ತೀವ್ರವಾಗಿ ಖಂಡಿಸುವ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಈ ಕೂಡಲೇ ಅವರ ನಡತೆಯನ್ನು ಪರಿಶೀಲಿಸಿ ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಆಗ್ರಹಪಡಿಸ್ತಾ ಇದೆ. सर काय सर ರಾಜ್ಯಪಾಲರು